ಸಲೂನ್ ಬಾಯ್ ಅಶ್ರಫ್ ಸೇರಿದಂತೆ ಇಬ್ಬರನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡಿದ್ದಾರೆ ಪೊಲೀಸರು. ಇಬ್ಬರ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ಸಲೂನ್ ಬಾಯ್ ಅಶ್ರಫ್ ಎಂಬುವನಿಗೆ 1 ಗಂಟೆ ಡ್ರಿಲ್ ಮಾಡಿದ್ದಾರೆ. ಅಶ್ರಫ್ನ ಕಾಲ್ ಡೀಟೇಲ್ಸು, ಚಲನವಲನಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ನನಗೆ ಪರಿಚಯ ಇದ್ದಿದ್ದು ನಿಜ, ಆದರೆ 6 ತಿಂಗಳಿಂದ ಆಕೆ ಸಂಪರ್ಕದಲ್ಲಿ ಇರಲಿಲ್ಲ ಅಂತ ಪೊಲೀಸರ ಮುಂದೆ ಈ ಅಶ್ರಫ್ ಅಂತಕ್ಕಂಥವನು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಸೊ ಅಲ್ಲಿಗೆ ಇವಾಗ ಪೊಲೀಸರಿಗೆ ಅಶ್ರಫೇ ಮಾಡಿರ್ಬೋದಾ ಅಂತಕ್ಕಂಥ ಅನುಮಾನ ಮೊದಲಿಗಿತ್ತು. ಈಗ ಆತನನ್ನು ಕರ್ಕೊಂಬಂದು ವಿಚಾರಣೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಸಾಮಾನ್ಯವಾಗಿ ಇಂಥ ಕೊಲೆ ಪ್ರಕರಣಗಳನ್ನು ಭೇದಿಸಬೇಕಾದ್ರೆ ಪೊಲೀಸರಿಗೆ ಒಬ್ಬ ವ್ಯಕ್ತಿಯ ಮೇಲೆ, ಅಂದರೆ ಪ್ರೈಮ್ ಸಸ್ಪೆಕ್ಟ್ ಅಂತ ಕರೀತಾರೆ, ಮುಖ್ಯವಾಗಿ ಅವನ ಮೇಲೆ ಅನುಮಾನ ಪಡ್ತಾರೆ. ಈಗ ಅನುಮಾನ ಬಂದಿರೋದು ಯಾರ ಮೇಲೆ? ಅಶ್ರಫ್ ಮೇಲೆನಾ ಅಥವಾ ಬೇರೆ ಇನ್ಯಾರಾದರೂ ಇದ್ದಾರಾ ಅಂತ? ಅರವಿಂದ್, ಮಹಾಲಕ್ಷ್ಮಿ ಕೊಲೆ ಪ್ರಕರಣದ ತನಿಖೆಯನ್ನು ಮಾಡ್ತಿರುವಂಥ ವೈಯಾಲಿಕಾವಲ್ ಪೊಲೀಸರು ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು ಕೂಡ ಹುಟ್ಟಿ ಹಾಕಿದ್ವು. ಆ ಅನುಮಾನಕ್ಕೆ ಸಂಬಂಧಪಟ್ಟವರನ್ನು ವಿಚಾರಣೆ ಮಾಡುವ ಕೆಲಸವನ್ನು ಮಾಡೋದ್ರ ಜೊತೆಗೆ ಈಗಾಗಲೇ ಮಹಾಲಕ್ಷ್ಮಿ ಅವರ ಪತಿ ಹೇಮಂತ್ ದಾಸ್ ಅವರು ಕೂಡ ಒಂದು ಆರೋಪವನ್ನು ಮಾಡಿದರು. ಅಶ್ರಫ್ ಎನ್ನುವಂಥ ವ್ಯಕ್ತಿ ಈ ರೀತಿ ಸಂಪರ್ಕದಲ್ಲಿದ್ದ ಅನ್ನುವಂಥ ಅನುಮಾನ ವ್ಯಕ್ತಪಡಿಸಿ ಏನು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ಆಧಾರದ ಮೇಲೆ ಸಲೂನ್ ಬಾಯ್ ಅಶ್ರಫ್ನನ್ನು ನಿನ್ನೆ ವೈಯಾಲಿಕಾವಲ್ ಪೊಲೀಸರು ಕರೆ ತಂದು ವಿಚಾರಣೆಯನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಹೊರಗೆ ಬರ್ತಿರುವಂಥದ್ದು. ಆರಂಭದಲ್ಲಿ ಅಶ್ರಫ್ನನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಈಗಾಗಲೇ ಅವನು ಕೂಡ ತನಗೆ ಮಹಾಲಕ್ಷ್ಮಿ ಪರಿಚಯ ಇದ್ದಿದ್ದು ನಿಜ, ಆದರೆ ಕಳೆದ 6 ತಿಂಗಳಿಂದ ಆಕೆಯ ಸಂಪರ್ಕವನ್ನು ನಾನು ಕಳೆದುಕೊಂಡಿದ್ದೇನೆ, ಯಾವುದೇ ರೀತಿಯ ಫೋನ್ ಕಾಲನ್ನು ಆಕೆಗೆ ಮಾಡಿಲ್ಲ ಅನ್ನುವಂಥ ಮಾಹಿತಿಯನ್ನು ಪೊಲೀಸರ ಮುಂದೆ ಅಶ್ರಫ್ ಹೇಳಿದ್ದಾನೆ ಅನ್ನುವಂಥ ಮಾಹಿತಿಗಳು ಈಗ ಹೊರಬರ್ತಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಹೇಳಿಕೆ ಕೊಟ್ಟಿರುವಂಥ ಅಶ್ರಫ್ನ ಹೇಳಿಕೆ ಅಂತ ಒಂದಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕುವ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಆತ ನಿಜವಾಗ್ಲೂ 6 ತಿಂಗಳಿಂದ ಆಕೆಯ ಕಾಂಟ್ಯಾಕ್ಟ್ನಲ್ಲಿ ಇರಲಿಲ್ಲ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಫೋನ್ ಕಾಲ್ ಡೀಟೇಲ್ಸ್ಗಳನ್ನು ಕೂಡ ಪರಿಶೀಲನೆ ಮಾಡುವ ಕೆಲಸವನ್ನು ತನಿಖಾಧಿಕಾರಿಗಳು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಹೊರಬರ್ತಿರುವಂಥದ್ದು. ಅದರ ಜೊತೆಗೆ 6 ತಿಂಗಳಿಂದ ಈತ ಆಕೆಯ ಸಂಪರ್ಕದಲ್ಲಿ ಇರಲಿಲ್ಲ ಅನ್ನುವಂಥದ್ದಕ್ಕೆ ಒಂದಷ್ಟು ಪೂರಕವಾದ ಸಾಕ್ಷ್ಯಗಳ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಆತನಿಗೆ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಹಾಗಾಗಿ ಒಂದು ಅನುಮಾನ ಇತ್ತು, ಈತ ಈ ರೀತಿ ಭಾಗಿಯಾಗಬಹುದು ಅನ್ನುವಂಥ ಅನುಮಾನಕ್ಕೆ ಈಗ ತೆರೆ ಬಿದ್ದಿದೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ನಾಗೇಶ್. ಒಟ್ಟಾರೆ ಪೊಲೀಸರು ಸಿಗ್ತಾನೆ, ಎಲ್ಲಿ ಹೋಗ್ತಾನೆ, ಅವನು ಯಾರು ಏನು ಅಂತ ಪತ್ತೆ ಹಚ್ತಾರೆ. ಎಂತೆಂಥದ್ದೋ ಕೊಲೆ ಪ್ರಕರಣವನ್ನು ಭೇದಿಸಿರೋ ಪೊಲೀಸರಿಗೆ ಇದೇನು ದೊಡ್ಡ ವಿಚಾರ ಅಲ್ಲ, ಬಟ್ ಇಟ್ ಟೇಕ್ಸ್ ಟೈಮ್ ಅಷ್ಟೇ.